10ನೇ ತರಗತಿಯಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಪಾಠ ಅಗ್ನಿಭೂತಿ ವಾಯುಭೂತಿಯರ ಕತೆ. ನೋಡಿ, ಶಿವಕೋಟ್ಯಾಚಾರ್ಯರು ಇದನ್ನು ಬರೆದಿದ್ದಾರೆ. ಶಿವಕೋಟ್ಯಾಚಾರ್ಯ ಕಾಲ ಸುಮಾರು 10ನೇ ಶತಮಾನ ಅನ್ನೋದನ್ನು ನೆನಪಿನಲ್ಲಿಡಬೇಕು. ಸ್ಥಳ ವಿಜಯನಗರ ಜಿಲ್ಲೆಯ ಕೋಗಳಿ ನಾಡಿನವನು. ಇವರು ಕನ್ನಡದ ಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆಯ ಕರ್ತೃ. ಮುಖ್ಯವಾಗಿ ಏನು ನೆನಪಿಡಬೇಕಂದ್ರೆ ಇವರು ಒಡ್ಡಾರಾಧನೆಯ ಕರ್ತೃ ಶಿವಕೋಟ್ಯಾಚಾರ್ಯರು. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಇವರಿಗೆ ಕನ್ನಡದ ಮೊದಲ ಗದ್ಯ ಕವಿ ಎಂಬ ಬಿರುದಿದೆ. ಇನ್ನು ಸಾರಾಂಶವನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಈ ಕಥೆಯ ಒಂದು ಪಾಠದ ಸಾರಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಪಾಸ್ ಮಾಡಿ ನೋಡ್ಬೋದು. ಇಲ್ಲಿ ಅಭ್ಯಾಸಕ್ಕೆ ನೇರವಾಗಿ ಬರೋಣ. ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಲ. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸಲುಗೆಯಿಂದ ಕೆಡಬಾರದು. ನೋಡಿ, ಸಲುಗೆಯಿಂದ ಕೆಡಬಾರದೆಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳಿದನು. ಅಂದರೆ ಸಲುಗೆಯಿಂದ ಕೆಡಬಾರದು ಅಂತ, ಅಂದರೆ ಈ ಬಾಂಧವ್ಯ, ಈ ಒಂದು ರಿಲೇಷನ್ನಿಂದ ಕೆಡಬಾರದು ಅಂತ. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಅತಿಬಲ ಮಹಾರಾಜನು ಅಗ್ನಿಭೂತಿ ವಾಯುಭೂತಿಯರನ್ನ ರಾಜಸಭೆಗೆ ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಆಗ ಅವರು ತಲೆ ಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಿದ್ದರು. ಸಭೆಯಲ್ಲಿದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿದಿಲ್ಲ, ಸಪ್ತ ವ್ಯಸನಗಳಿಗೆ ಒಳಗಾದವರು ಎಂದು ತೀರ್ಮಾನಿಸಿದರು. ಅಂದರೆ ಅವರು ಮಾತನಾಡೋದನ್ನು ಕಂಡು ಹೀಗೆ ತೀರ್ಮಾನ ಮಾಡ್ತಾರೆ. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಕಟ್ಟುನಿಟ್ಟಿನಿಂದ ಓದಿ 7-8 ವರ್ಷಗಳೊಳಗೆ 4 ವೇದಗಳು, ವೇದದ 6 ಅಂಗಗಳಾದ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಗಳನ್ನು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ತರ್ಕ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯನಾಟಕಗಳು, ಅರ್ಥಶಾಸ್ತ್ರ, ಸಾಮುದ್ರಿಕ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ಹಾನಿತ, ಸುಶ್ರುತನ ವೈದ್ಯಶಾಸ್ತ್ರ, ಚರಕ ಸಂಹಿತ, ಕ್ಷಾರಪಾನೀಯ ಮುಂತಾದ ನರವೈದ್ಯಶಾಸ್ತ್ರಗಳನ್ನು, ಜ್ಯೋತಿಷ ಮಂತ್ರವಾದ ಮೊದಲಾದ ಶಾಸ್ತ್ರಗಳನ್ನೆಲ್ಲ ಕಲಿತರು. ನೋಡಿ, ಇವೆಲ್ಲವನ್ನು ನೀವು ನೆನಪಿನಲ್ಲಿಡಬೇಕು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದಿರಾಗುವಿರಿ. ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ. ನೋಡಿ, ಯೋಗ್ಯರಾಗಿ ಮಾಡಬೇಕನ್ನೋ ಕಾರಣದಿಂದ ಸಲುಗೆ ಕೊಡಲಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಕೋಪಗೊಳ್ಳದಿರಿ, ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು. ಸೂರ್ಯಮಿತ್ರನು ಮಾವನೆಂದು ಹೇಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯಮಿತ್ರನು ಮಾವನೆಂದು ಹೇಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡುವುದೆಲ್ಲವೂ ಅಪಕಾರವೆಂದೇ ಬಗೆದನು. ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲೂ ಇಲ್ಲ, ಕೊಡಿಸಲೂ ಇಲ್ಲ. ಕೆರೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ. ಇವನು ಪಂಚಮಹಾಪಾತಕ ಮಾಡಿದನು. ನಮ್ಮನ್ನು 7-8 ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿಯು ಕೋಪದಿಂದ ಮನದಲ್ಲಿ ಅಂದುಕೊಂಡನು. ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಂತ ಕೇಳಿದರೆ, ರಾಜಸಭೆಯಲ್ಲಿ ತಮಗಾದ ಅವಮಾನದಿಂದ ಅಗ್ನಿಭೂತಿ ವಾಯುಭೂತಿಯರು ನೊಂದು
ಹರುಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ಓದುತ್ತೇವೆಂದು ತಾಯಿಗೆ ಹೇಳಿದರು. ಆಗ ಕಾಶ್ಯಪಿಯು, ಮಕ್ಕಳೇ, ಮಗಧೆ ಎಂಬುದು ನಾಡು, ಅಲ್ಲಿ ರಾಜಗೃಹವೆಂಬ ಪಟ್ಟಣ, ಅದನ್ನು ಸುಬಲ್ನೆಂಬ ಅರಸನು ಆಳುವನು. ಅವರಿಗೆ ನಮ್ಮಣ್ಣ ಸೂರ್ಯಮಿತ್ರ ಮಂತ್ರಿ. ಸೂರ್ಯಮಿತ್ರನು ಎಲ್ಲ ವಿದ್ಯೆಗಳನ್ನು ಬಲ್ಲಾತ. ಅವನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ತಿಳಿಸಿ ಪತ್ರವನ್ನು ಬರೆಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ. ನೀವು ಹೋಗಿ ನಿಮ್ಮ ಮಾವನ ಬಳಿ ಇದ್ದು ವಿದ್ಯೆ ಕಲಿಯಿರಿ ಎಂದು ಪತ್ರ ಬರೆಸಿ ಕೊಟ್ಟಳು. ಇದನ್ನು ನೋಡಿ ನೀವು ಸಂಕ್ಷಿಪ್ತವಾಗಿ ಬರೆಯಬಹುದು. ಕಾಶ್ಯಪಿಯು ತನ್ನ ಅಣ್ಣನಾದ ಸೂರ್ಯಮಿತ್ರನಲ್ಲಿಗೆ ತನ್ನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯನ್ನು ಕಳಿಸಿಕೊಟ್ಟಳು. ಅವರು ತಾಯಿಯಿಂದ ಬೀಳ್ಕೊಂಡು ಕೆಲ ದಿನಗಳ ನಂತರ ರಾಜಗೃಹಕ್ಕೆ ಬಂದರು. ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಬಂದು ಪತ್ರವನ್ನು ಕೊಟ್ಟರು. ಸೂರ್ಯಮಿತ್ರನು, ಎಲ್ಲಿಂದ ಬಂದಿರಿ, ಯಾರ ಪತ್ರವಿದು ಎಂದು ಕೇಳಿದನು. ಆಗ ಕೌಸಂಬಿಯಿಂದ ಬಂದೆವು, ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಪತ್ರವನ್ನು ಕಳಿಸಿದಳು ಎಂದರು. ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ನೋಡಿದಾಗ ಸೋಮಶರ್ಮನು ತೀರಿ ಹೋದದ್ದು, ಮಂತ್ರಿ ಪದವಿ ಬೇರೆಯವರಿಗಾದದ್ದು, ಮಕ್ಕಳು ವ್ಯಸನಿಗಳಾಗಿ ಜೀವನೋಪಾಯ ಕಳೆದುಕೊಂಡದ್ದು, ಇವರನ್ನು ಶಾಸ್ತ್ರಜ್ಞರು, ಬುದ್ಧಿವಂತರು, ಯೋಗ್ಯರನ್ನಾಗಿ ಮಾಡಬೇಕೆಂದು ಸೂಚಿಸಿ ಕಳಿಸಿದ್ದು, ಹೀಗೆ ಎಲ್ಲವನ್ನೂ ಓದಿ ತಿಳಿದನು. ನಾನು ಇವರಿಗೆ ಸಲಹೆ ಕೊಟ್ಟೆನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆಂದನು. ನನಗೆ ಕಾಶ್ಯಪಿ ಎಂಬ ತಂಗಿಯು, ಶರ್ಮನೆಂಬ ಮೈದುನೂ ಇಲ್ಲ. ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ. ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂಬ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿ ಇಲ್ಲ. ಭಿಕ್ಷೆ ಬೇಡಿ ಹರುಕು ಬಟ್ಟೆಯನ್ನುಟ್ಟು ರಾತ್ರಿ ಹಗಲು ಆಲಸ್ಯಗೊಳ್ಳದೆ ನಿರ್ಬಂಧದಿಂದ ಓದುವುದಾದರೆ ನಿಮಗೆ ವಿದ್ಯೆ ಕಲಿಸಬಹುದು ಎಂದನು. ಆಗ ಅವರು ದಯಮಾಡಿ ಅನುಗ್ರಹಿಸಿ ಎಂದು ನಮಸ್ಕರಿಸಿ ಸಂತೋಷಪಟ್ಟರು. ಒಳ್ಳೆಯ ದಿನ, ವಾರ, ಯೋಗ್ಯವಾದ ವಿದ್ಯಾ ನಕ್ಷತ್ರದಂದು ತಮ್ಮ ಅನುಕೂಲದಲ್ಲಿ ಉಪಾಧ್ಯಾಯರಿಗೆ ನಮಸ್ಕರಿಸಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. 7-8 ವರ್ಷದೊಳಗೆ ಎಲ್ಲ ವಿದ್ಯೆಗಳನ್ನು ಕಲಿತು ಪಂಡಿತರಾದರು. ಇನ್ನು ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿರಿ. ನೋಡಿ, ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿರಿ. ನೋಡಿ, ಇಲ್ಲಿ ಇದರ ಉತ್ತರವನ್ನು ಇಲ್ಲಿಂದ ನಾವು ತಗೋಣ. ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಪಟ್ಟನು. ಕಿರಿಯನಾದ ವಾಯುಭೂತಿ ನಮಗೆ ಸೂರ್ಯಮಿತ್ರನು ಮಾಡುವುದಲ್ಲವೇ ಅಪಕಾರವೆಂದು ಬಗೆದನು. ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಿಸಲೂ ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ. ಇವನು ಪಂಚಮಹಾಪಾತಕ ಮಾಡಿದನು. ನಮ್ಮನ್ನು 7-8 ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ಮನದಲ್ಲಿ ತಿಳಿದು ವಾಯುಭೂತಿಯು ಕೋಪದಿಂದ ವಂದಿಸಿ ಹೊರಟು ಹೋದನು. ನೋಡಿ, ವಾಯುಭೂತಿ ಈ ರೀತಿ ತಿಳ್ಕೊಂಡ. ಆದರೆ ಅಗ್ನಿಭೂತಿಯು ಮಾವನು ನಮಗೆ ಸಲಿಕೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಪಟ್ಟನು. ಇದನ್ನು ನೀವು ಬರೀಬೇಕು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವೆಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಎಲ್ಲದಕ್ಕೂ ಬರೀಬೇಕು. ಸಂದರ್ಭ: ಅತಿಬಲ ಮಹಾರಾಜನು ಸೋಮಶರ್ಮನ ಸಾವಿನ ನಂತರ ಕರೆಸಿ ಪೂರ್ಣ ಸ್ನಾನ ಮಾಡಿಸಿ ಬಟ್ಟೆ ಉಡಿಸಿ ತಕ್ಕ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿದನು. ತಾಂಬೂಲ ಕೊಟ್ಟು ನೀವು ದುಃಖ ಪಡೆದಿರಿ ಎಂದು ಸಮಾಧಾನ ಹೇಳಿ ಮನೆಗೆ ಕಳಿಸಿಕೊಟ್ಟನು. ಕೆಲವು ದಿನಗಳ ನಂತರ ಅವರನ್ನು ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಆಗ ಅವರು ತಲೆ ಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲ ಬೆರಳಿನಿಂದ ನೆಲದ ಮೇಲೆ ಬರೆಯುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ನಾವು ಯಾವ ವಿದ್ಯೆಗಳನ್ನು ತಿಳಿದಿಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿರುವ ಭಾವ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಮೂಡಿ ಬಂದಿದೆ. ಅಂದರೆ ಅವರಿಗೆ ಯಾವುದೇ ವಿದ್ಯೆ ಬರ್ತಿರಲಿಲ್ಲ ಅಂತ. ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆ ಮೆಂಬಳ್ತಿಯೊಳ್ ಬಂದಿರಪ್ಪೊಡೆ. ನೋಡಿ, ಆಯ್ಕೆಯನ್ನು ಬರೀರಿ. ಸಂದರ್ಭ: ಸೂರ್ಯಮಿತ್ರನು ಕಾಶ್ಯಪಿಯ ಪತ್ರ ಓದಿ ತಿಳಿದ ಮೇಲೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲಿಗೆ ಕೊಟ್ಟನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಹೀಗೆಂದರು. ನನಗೆ ಕಾಶ್ಯಪಿ ಎಂಬ ತಂಗಿಯು, ಸೋಮಶರ್ಮನೆಂಬ ಮೈದುನೂ ಇಲ್ಲ. ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ. ನೀವು ಯಾರಾದರನ್ನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇಲ್ಲಿ ಏನು ಸ್ವಾರಸ್ಯ? ಸೂರ್ಯಮಿತ್ರನ ಸಮಯ ಪ್ರಜ್ಞೆ, ಮುಂದಾಲೋಚನೆ. ನೋಡಿ, ಸಮಯ ಪ್ರಜ್ಞೆ, ಮುಂದಾಲೋಚನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪಸರಂಗೊಟ್ಟೆ ನಿಲ್ಲಿದರ್ಕೆ ಮುಳಿಯದಿರಿಂ. ನೋಡಿ,
ಇಲ್ಲಿ ಕೂಡ ಆಯ್ಕೆಯನ್ನು ಬರೆಯಿರಿ. ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಗೆ ನಿಮ್ಮ ಅನುಗ್ರಹದಿಂದ ನಾವು ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು. ಇನ್ನು ನಾವು ನಮ್ಮ ನಾಡಿಗೆ ತೆರಳುವೆವು ಎಂದು ಉಪಾಧ್ಯಾಯರಿಗೆ ವಂದಿಸಿ ನಮಸ್ಕರಿಸಿ ಹೊರಟಾಗ ಸೂರ್ಯಮಿತ್ರನು ಹೀಗೆಂದನು, ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದರಾಗಿರು. ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗಿವರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಏನಂದರೆ, ಸೊಕ್ಕು ತಲೆಗೇರಿದರೆ ಯಾವ ವಿದ್ಯೆಗಳನ್ನು ಕಲಿಯಲು ಸಾಧ್ಯವಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ನೀವು. ಸೊಕ್ಕು ತಲೆಗೇರಿದರೆ ಯಾವ ವಿದ್ಯೆಗಳನ್ನು ಕಲಿಯಲು ಸಾಧ್ಯವಿಲ್ಲ ಎಂಬ ತಂತ್ರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪಂಡಿತ ಜನಮೆಲ್ಲಮ್ಮಂ ಮೆಚ್ಚಿಸಿ ಬಿಚ್ಚಳಿಸಿ. ನೋಡಿ, ಆಯ್ಕೆಯನ್ನು ಬರೀರಿ. ಸಂದರ್ಭ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರು ಕೌಶಂಬಿ ತಲುಪಿ ತಮ್ಮ ಮನೆ ಹೊಕ್ಕು ತಾಯಿಯನ್ನು ಕಂಡು ವಂದಿಸಿದರು. ತಾವು ವಿದ್ವಾಂಸರಾಗಿ ಬಂದುದನ್ನು ತಿಳಿಸಿದರು. ಸ್ನಾನ ಊಟ ಮಾಡಿ ವಿಶ್ರಾಂತಿ ಪಡೆದರು. ಒಳ್ಳೆಯ ದಿನ ವಾರ ನಕ್ಷತ್ರದಲ್ಲಿ ಇಬ್ಬರು ಅತಿಮಲ ಮಹಾರಾಜನಲ್ಲಿ ಬಂದು ಬೇರೆ ಬೇರೆಯಾಗಿ ಸ್ತುತಿರಚನೆ ಮಾಡಿದರು. ಕ್ರಿಯಾಕಾರಕ ಸಂಬಂಧ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ವಿದ್ಯೆಯಿಂದ ಪದವಿ ಗೌರವ ಎಲ್ಲವೂ ದೊರೆಯುವು ಎಂಬುದು ನೋಡಿ, ವಿದ್ಯೆಯಿಂದ ಪದವಿ ಗೌರವ ಎಲ್ಲವೂ ದೊರೆಯುವು ಎಂಬುದು ಮೇಲಿನ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇನ್ನು ಮೊದಲೆರಡು ಪದಗಳಿರುವ ಸಂಬಂಧತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಭರತ ಕ್ಷೇತ್ರದೊಳ್ ಅನ್ನೋದು ನೋಡಿ, ಒಳ್ ಅನ್ನೋದು ಸಪ್ತಮಿ ವಿಭಕ್ತಿ, ನೆಲನಂ ಅಮ್ಮನ್ನು ಇಲ್ಲಿ ದ್ವಿತೀಯ ವಿಭಕ್ತಿ, ಪಸರ ಸಲುಗೆ, ತುಟೆಲ್ ಅನ್ನುವುದು ನಮಸ್ಕಾರ, ಬುದ್ಧಿಯೊಡೆಯ ಆಗಮ ಸಂಧಿ, ಬುದ್ಧಿ ಪ್ಲಸ್ ಒಡೆಯ, ಓ ಇದ್ದಲ್ಲಿ ಯಕಾರ ಬಂದಿದೆ, ಇದು ಯಕಾರ ಆಗಮ ಸಂಧಿ ಅಂದರೆ ಆಗಮ ಸಂಧಿ. ನೋಡಿದರೆಲ್ಲರ ನೋಡಿ, ನೋಡಿದರು ಪ್ಲಸ್ ಎಲ್ಲರ, ಉಕಾರ ಲೋಪವಾಯಿತು, ಆದ ಕಾರಣ ಇದು ಲೋಪಸಂಧಿ. ಕಪ್ಪಳ ಮುಟ್ಟು ಅನ್ನೋದು ಕ್ರಿಯಾ ಸಮಾಸ. ಸಪ್ತ ವ್ಯಸನಗಳು ನೋಡಿ, ಸಪ್ತ ಅನ್ನುವುದು ಅಂಕಿ ಬಂದಿದೆ, ಅಂಕಿ ಬಂದರೆ ಅದು ದ್ವಿಗು ಸಮಾಸ. ಸುಲಭವಾಗಿ ನೀವು ಗುರುತಿಸಬೇಕು, ಎಲ್ಲಿ ಗುರುತಿಸ್ಬೋದು, ಎಲ್ಲಿ ಅಂಕಿಗಳು ಬಂದಿರ್ತವೆ ಅದು ದ್ವಿಗು ಸಮಾಸ. ಇನ್ನು ಭಾಷಾ ಚಟುವಟಿಕೆಯಲ್ಲಿ ನೋಡಿ, ಕೊಟ್ಟರು ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ. ಶೌಚಾಚಾರಗಳು, ಶೌಚ ಪ್ಲಸ್ ಆಚಾರಗಳು, ಅ ಪ್ಲಸ್ ಅ ಆಯಿತು, ಆದ ಕಾರಣ ಅದು ಸವರ್ಣ ದೀರ್ಘ ಸಂಧಿ. ನೋಡಿದರೆಲ್ಲರ, ನೋಡಿದರು ಪ್ಲಸ್ ಎಲ್ಲರ, ಈಗಾಗಲೇ ಹೇಳಿದೆ, ಉಕಾರ ಲೋಪ ಆಯಿತು, ಆದ ಕಾರಣ ಇದು ಲೋಪ ಸಂಧಿ. ತಂಗೆ ಇಲ್ಲ, ತಂಗಿ ಪ್ಲಸ್ ಇಲ್ಲ, ಈದದ್ದು ಏ ಆಯಿತು, ಆದ ಕಾರಣ ಇದು ಆಗಮ ಸಂಧಿ. ವ್ಯಸನಾಭಿಭೂತ, ವ್ಯಸನ ಪ್ಲಸ್ ಅಭಿಭೂತ, ಅ ಪ್ಲಸ್ ಅ ಆಯಿತು, ವ್ಯಸನ ಅಂತ ಬಂತು, ಆದ ಕಾರಣ ಇದು ಸವರ್ಣ ದೀರ್ಘ ಸಂಧಿ. ಇನ್ನು ಕೊಟ್ಟರು ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಎಂದಿದ್ದಾರೆ. ಮಹಿಳಾ ಸಬಲೀಕರಣ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈಗಾಗಲೇ ಪ್ರಬಂಧ ಕುರಿತಾಗಿ ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು. ಇಲ್ಲಿ ಮಹಿಳಾ ಸಬಲೀಕರಣಗಳ ಬಗ್ಗೆ ಒಂದು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಪಾಸ್ ಮಾಡಿ ನೋಡಿಕೊಂಡು ಬರ್ಕೋಬೋದು. ಪೀಠಿಕೆ ಬರೀಬೇಕು, ವಿಷಯ ನಿರೂಪಣೆ ಬರೀಬೇಕು, ಉಪಸಂಹಾರ ಬರೀಬೇಕು. ಯಾವುದೇ ಪ್ರಬಂಧಕ್ಕೆ ಇದ್ದರೂ ಕೂಡ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಈ ರೀತಿ ಬರೀಬೇಕು ನೀವು. ಮತ್ತು ಇನ್ನೊಂದು ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ, ಅದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರಗಳನ್ನು ಈ ರೀತಿ ನೀಟಾಗಿ ತಪ್ಪದೇ ಬರೀಬೇಕು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.